ನಮಸ್ಕಾರ ಎಲ್ಲರಿಗೂ. ನೋಡಿ ಸೀಮೆ ಹಸು ನಮ್ಮ ಹಳ್ಳಿ ಕಡೆ ಸೀಮೆ ಹಸು ವ್ಯಾಪಾರ ಯಾವ ಥರ ಆಗುತ್ತೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಹಸು ತಗೊಳಕ್ಕೆ ಬಂದಿದ್ದಾರೆ, ಯಾವ ಥರ ವ್ಯಾಪಾರ ಮಾಡ್ತಾರೆ ಅಂತ ತೋರಿಸಿ. ನಮ್ಮ ಜಯಣ್ಣ ಅಂತ ನಮ್ಮ ತೋಟದ ಪಕ್ಕದಲ್ಲಿರೋದು, ಅವ್ರದ್ದು ಹಸು ಮಾರೋದಕ್ಕೆ ಇದು ಮಾಡಿದರು. ಅವ್ರು ಯಾರೋ ಬಂದಿದ್ದಾರೆ ತಗೊಳೋದಕ್ಕೆ, ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ವ್ಯಾಪಾರ ಆಗುತ್ತೆ ಅಂತ. ಜಯಣ್ಣ ಯಾವ ಹಸು ಕೊಡ್ತಾ ಇರೋದು? ನೋಡೋಣ, ಇಲ್ಲಿ 4 ಅವೆ, ಅಲ್ಲೊಂದವೆ, 5 ಅವೆ, ಯಾವ ಬೇಕಾದ್ರೂ ಕೊಡ್ತೀನಿ. ಹಾಕು. ಇಲ್ಲ ಎಲ್ಲ 5 ಸೇರಿ ಕೊಡ್ತೀನಿ. 5 ಕೊಟ್ಬಿಡೋದೇನಾ? ತಗೊಂಡಿದ್ರೆ ತಗೊಂಡು ಇವತ್ತು ನೋಡು. ಮಾತ್ರ ಕಲಿಯೋಣ. ನಾನು ತಗೊಂಬಂದಾಗ ನೋಡ್ಬೇಕಾಗಿತ್ತು. ನೀನು ನಡಿಲ್ಲ, ದಿನ ತೊಳೆದು ಇಂಗ್ಲೀಷ್ನಾಗ್ಸಿ ಅಷ್ಟು ಮಾತ್ರ ಹೊಲ್ಟಾಗಿದೆ ಎಲ್ಲ. ನಾವು ಇಲ್ಲ ಒಂದೊಂದು ಅದೇ ನಮ್ಮ ಹೊಸಲಾಗಿಲ್ಲ. ಅದು ಏನೋ ಅವನೇನು ಒಟ್ಟಿಗೆ ಇಡ್ತಿಲ್ಲ, ಅದು ಏನೋ ಮುಚ್ಚೋಗಿದ್ವು. ನೀವು ತಗೊಂಬಂದಾಗಣ? ಸರ್ಜಾಪುರದಾಗ ತಗೊಂಬಂದಿದ್ದ. ಎಲ್ಲಿ ತಗೊಂಬಂದಿದ್ದು? ಸರ್ಜಾಪುರನ? ನಿಮ್ಮ ಕಣ್ಣೀರು ಹಸ್ರು ಮೇಸಲ್ಲ ಸುಮ್ಮನೆ ಸಮಯ. ಒಳ್ಳೆ ಹಸುಗಳಪ್ಪ ಕಡೆ, ಒಳ್ಳೆ ಹಸುಗಳ ನಾವೇ ಎಲ್ಲ ಕಡೆ ಒಬ್ಬೊಬ್ರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇನ್ನೂ ಅಲ್ಲ ಹಾಕಿಲ್ಲ. ಯಾವ ಸಣ್ಣ ಕೊಡ್ತಾರೋದು ಅವ್ರದ್ದು ಕೇಳ್ತಾರೋದು? ಅಣ್ಣ ಗುಣನೇ ಹೇಳ್ತಾಗೆಲ್ಲ ಪರವಾಗಿಲ್ಲ, ನೀನೇ ಕೇಳ್ಬೇಡ. ಸಾವಿನ ತಕ್ಕೊಟ್ಟಿರೋದು ನೋಡಪ್ಪ. ನಿಮ್ಮ ಮಾವನ ಫೋನ್ ಹಾಕಪ್ಪ. ಯಾರ ಪದ್ಯ ಸಾಕಿಲ್ಲ. ನೀವು ತಗೊಂಡು ಎಷ್ಟು ದಿನ ಆಯ್ತು ಜಯಣ್ಣ? ನಾಳೆ 15 ದಿನ ಆಯ್ತು. 15 ದಿವಸ ಆಯ್ತಾ? ಭಾನುವಾರ 15 ದಿನ ಆಯ್ತು. ಈಗ ಯಾಕೆ ಕೊಡ್ತಾರದು? ಏನೋ ಸರಿ ಆದ್ರೆ ಕೊಡೋದು. ಓ, ನೀವು ತೆಗಿಯೋದು ಮಾರೋದು ಮಾಡ್ತಾ ಇರ್ತೀರಾ? ಪಸ್ತೂಲನಾ ಇದು? ಪಸ್ತೂಲನಾ? ಅಲ್ಲಾಕಿಲ್ಲ. 120 ಹೇಳ್ತಾ ಇದ್ದೀರಾ? ತಗೊಂಡವ್ರು ಬಂದವ್ರು ಇರೋ ನೋಡೋಣ, ನಮ್ಮ ವೀಕ್ಷಕರಿಗೂ ತೋರಿಸ್ತೀನಿ. ನೋಡಿ ಹಸು ಬೇಕಾದ್ರೆ ಯಾರಾದರೂ 120 ಹೇಳ್ತಾ ಇದ್ದಾರೆ, ಬನ್ನಿರಿ ಕಡಿಮೆ ಮಾಡಿ ಕೊಡ್ತೀನಿ. ನಮ್ಮ ಅಣ್ಣನೇ ಜಯಣ್ಣ ಅಂತ, ಕಡಿಮೆ ಮಾಡಿ ಕೊಡಿಸ್ಕೊಂಡು ಬನ್ನಿರಿ ಯಾರಾದರೂ ಬೇಕಾದ್ರೆ. ಹಸು ನಿಮ್ಮನೆ ಕಣ? ನಿಮ್ಗೆನಾ? ಯಾವ್ರು ನಿಮ್ಮದು? ಯಾವ್ದಣ್ಣ? ಡಿ ಎನ್ ದೊಡ್ಡಿನಾ? ಹಾಂ ಸರಿ. ಏನೋ ಹೇಳಿದ್ರಲ್ಲ ಜಯಣ್ಣ, ಈಗೇನೋ ಒಂದು ಹೇಳಿದ್ರಿ, ಅದನ್ನ ಇನ್ನೊಂದ್ಸರಿ ಹೇಳಿ. ಏನಂತ? ಇದನ್ನು ಒಂದು ಡೈಲಾಗ್ ಹೇಳಿದ್ರಿ. ವ್ಯಾಪಾರ ಒಂದು ಕ್ಷಣ, ಆರಂಭ ವರ್ಷ. ವ್ಯಾಪಾರದಾಗಿರೋ ಲಾಭ ಆರಾಮದಾಗಿಲ್ಲ. ಹೌದಾ? ನೀವು ನಾನು ಕಲಿಸ್ಕೊಡ್ತೀನಿ ನಿಂಕ. ಸರಿ ಜಯಣ್ಣ, ಆಯಿತು. ನಿಮ್ಮ ಹತ್ರ ಎಷ್ಟು ಹಸುಗಳಿದೆ ಈಗ? 5 ಹಸುನಾ? ನೀರು ಬಿಡೋ ಕುಡಿತೇವೆ. ಯಾವ ಒಟ್ಟಿಗಾದ್ರೆ ಒಟ್ಟಿಗೆ ಕೊಡೋದೇ ಇಲ್ಲ, ಒಂದೊಂದು ಕೊಡೋದೇ. ಹೆಂಗಾದ್ರೂ ಸರಿ, ನಿಮ್ಗೆ ಯಾವ್ದು ಬೇಕಾದ್ರೂ ಕೇಳಿ. 5 ಹಸುವಲ್ಲಿ ಯಾವ್ದಾದ್ರು ಸರಿ, ಇಲ್ಲ ಒಟ್ಟಿಗೆ 5 ಬೇಕಾದ್ರೆ ಕೇಳಿ, ಅವ್ರು ಕೊಡೋಕೆ ರೆಡಿ ಇದ್ದಾರೆ. ಅಪ್ಪ ಏನು ನಾನು ಹೇಳೋದೇನು, ಬಾ ಇದು ಸ್ವಾಮಿನ ಕೇಳಪ್ಪ, ಹೇಳ್ತೇನೆ ಎಷ್ಟಾಗಿ. ಕೇಳೋದೇನಾದ್ರೆ ಸದ್ಯ ಏನೋ ಆಗಂಗಿದ್ರೆ ಮಾಡ್ಕೊಳ್ಸಕ್ಕೆ ಏನೋ ಇದ್ದಿದ್ರೆ ಆತಕ್ಕೆ ನಂಬಿಕೆನಲ್ಲ. ನಿಮ್ಮವನ ಕೈ, ನಿಮ್ಮ ಸಂಬಂಧಿ ಕನ್ಕೆ ಇಲ್ಲಿ ಯಾರಿಗಾದ್ರೆ ಯಾರಾದ್ರೆ ಏನು ವ್ಯಾಪಾರ ಹೇಳ್ದೆ ಇರೋ ನೀನು ಲಾಭ ತಕೊಂಡು ಹೇಳು, ಅದು ಇಟ್ಕೊಂಡು ಹೋಗಲಿ. ಅಷ್ಟಾತು ಮಾಡ್ಕೊಂಡು ಗಡ್ಡಕ್ಕೆ
ಹೇಳ್ದಿತ್ತಲ್ಲ ಇನ್ನು 4 ಕಿತ್ ಮಡ್ಕೊಂಡ್ರೆ ನನ್ನ ಪಡ್ಡೆ ನನ್ನ ಅದೇನ ಗಂಟೆ ಹೊತ್ತದ ನಮ್ದು? ಮಡ್ಕೊಳಲ್ಲ ಬಿಡು ಅಲ್ಲ ಗಂಟೆ ನನ್ನ ಹೋಗ್ತದೆ ಪಡ್ಡೆಗ ಹಾ 4 ಕಿತ್ ಮಡ್ಕೊಂಡ ನಾನು ಇವಾಗ ಹಸು ಗೊತ್ತಲ್ಲ ಅಲ್ಲಿ ನಿಲ್ಸ್ಬೇಕು ಹಸು ಇನ್ನು 3 ದಿನ 7 ತಿಂಗಳು ಬಿದ್ದು 7 ತಿಂತದೆ. ಇವಾಗ ನೋಡು ನನ್ನ ಸೆಂಟ್ರಾಗ ಇರೋದನ್ನ ಆ ಕಡೆ ಇರೋದು ನಿಲ್ಸಾಕಿದ್ದೀನಿ ಆ ಸೆಂಟ್ರಾಗ ಕರಿ ಪಡ್ಡೆ ಇದೆ ನೋಡು ಅದು 8 ತಿಂಗಳು ಆ ಕಡೆ ಇರೋದು ಎಷ್ಟು 7 ತಿಂಗಳು ಅದ್ರಾಗ ನಿಲ್ಸಾಕಿದ್ದೀನಿ. ಇವಾಗ ಈ ಕಡೆ ಇರೋದ್ರಾಗ ನೋಡಿ ಇದ್ರಾಗ ಕರಿತಾ ಇರೋದು ಈಗ ಹಾಲು ಹಾಲಿಲ್ಲ ಎಲ್ಲಿ ಹಾಲು ಕೊಡಕ್ಕೆ ಅಯ್ಯೋ ಆ ಮನೆಗ್ಲಾಗ ಹಾಲು ಇಲ್ಲ ಅಂತಂದ್ರೆ ಬೇಜಾರು 3 ಲೀಟ್ರ್ ಹಾಲು ಬೇಕು ಎಲ್ಲಿ ಕೊಡೋದು ಅದರಿಂದ ಈಗ ನಾನು ಮನೆ ಮಾರಾಕ್ ಬಿಟ್ಟನಪ್ಪ ಒಳ್ಳೆ ಹಸು ನಾನು ಮೊನ್ನೆ ಮಾರ್ಕೊಂಡ್ರು ಕೊಟ್ಬಿಟ್ಟೆ ಇದನ್ನ ತಗೊಂಬಂದಿದ್ದು ಇಲ್ಲೇ ದಿನಳಕ್ಕೆ ಕೊಟ್ಬಿಟ್ಟೆ ಅದು ಇನ್ನೊಂದು ವಾರದಾಗ ಕರುವಾಕ್ಯನದು ಅವಾಗೂ ಕೇಳಿದೆ ಸ್ವಾಮಿ ನೋಡ್ತಾನೆ ಅದು ಇನ್ನೊಂದು ವಾರ 10 ದಿನದ ಕರುವಾಕ್ಯದ ಅಂತ ಹೇಳಿದೆ. ಆಮೇಲೆ ನೀನು ಕಲ್ದಿರ್ತದೆ ಅಂತ ಕಲ್ದಿರಾಗ್ಯದ ಯಾಕೆ ನೀವು ಇನ್ನೊಂದಿತ್ತೇನ ಇನ್ನೊಂದು ವಾರದಾಗ ಕರುವಾಕ್ಯನದು ಅದು ಪರ್ಸಲ್ ಪಡ್ಡೆ 4 ಕಲ್ಲು ಚೆನ್ನಾಗಿತ್ತು ಅದು ಪಡ್ಡೆ ಹಿಂಗೆ ಗದಕಲ್ದಾಗಿತ್ತು ಇನ್ನೂ ಚೆನ್ನಾಗಿತ್ತು ಪಡ್ಡೆ 80 ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊಡ್ಕೊಂಡು ಹೋಗೋ ಏನು ಬೇರೆ ಅವರ ಏನು ನೀನು ವ್ಯಾಪಾರ ಅದು ಅಲ್ಲ ನಿನ್ಗೆ ತಿಳಿ ಏನದೆ ಬೇರೆ ಇದಾಗಪ್ಪ ವ್ಯಾಪಾರಪ್ಪ ಅದು ಏನು ವಸ್ತನಾದ್ರೆ ಏನು ಅನ್ಬತ್ ನಿನ್ಕೋ ಅದ್ರಾಗ ಅನುಭವ ಐತೆ ಇರಲಿ ಹಾಂ ವ್ಯಾಪಾರ ಅದು ಇನ್ನೊಂದು ತಿನ್ನೋದು ಇನ್ನೊಂದು ಬೇರೆ ವ್ಯಾಪಾರ ಅಪ್ಪ 80,000 ಕೊಡೋಕಪ್ಪ ಸುಮ್ಮನೆ ಏನಂತ ಜಾಸ್ತಿ ಹೇಳೋದು ನಿಂತ ಹಾಂ ಇಲ್ಲ ಇಲ್ಲ ಇದ್ದೀರಾ ಒಂದು ಇಲ್ಲ ಪಡ್ಡೆ ನಾನು ಜಾತಿ ಕುಲ್ಲಾಗಿಲ್ಲ ಇನ್ನೂ ಹಲ್ಲು ಹಾಕಿಲ್ಲ ಇನ್ನು 4 ಕಿತ್ ಮಡ್ಕೊಂಡ್ರೆ ನನ್ನ ಪಡ್ಡೆ ನಮ್ಮ ಗಂಟೆ ಹೋಗ್ತದೆ ಯಾಕಂದ್ರೆ ಯಾರನ್ನ ಹಿಡ್ಕೊಂಡ್ಲಿ ಐಕ್ಳನ್ನ ಹಿಡ್ಕೊಂಡ್ಲಿ ಹೆಂಕ್ರನ್ನ ಹಿಡ್ಕೊಂಡ್ಲಿ ನಿಮ್ಗೆ ಎಲ್ಲೇನ ಕೈಕೋ ಕಾಲು ಹಂಗೆ ಎತ್ತಲ್ಲ ಮೇವಕ್ಕೂ ಅಷ್ಟೇ ಚೆನ್ನಾಗಿ ತಿಂತದೆ ಬಟ್ ನೆಂಗೆನ ಇತ್ತು ಮೇವು ನಾನು ತಕ್ಕ ಬಂದಾಗ ಅವರೆಲ್ಲ ಬೈದ ಮ್ಯಾಗ ಬಿಟ್ಟು ಮೇಯಿಸಿರಲಿಲ್ಲ ಅಣ್ಣ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಹಾಂ ಪಡ್ಡೆ ಸಾಕಾಣಿಕೆ ನಾನು ಇನ್ನೂ ನನ್ನ ಹತ್ರ ಬಂದು 15 ದಿನ ಆಯ್ತು. ನಾಳೆ ಭಾನುವಾರ ಬಂದರೆ 15 ದಿನ ಆಗ್ತದೆ. ನಾನು ಸಾಕಿದ್ದೀನಿ ಅಲ್ಲ ಎತ್ಕೊಂಡು ಹೋಗಿ ಸಾಕಲಿ ಅದನ್ನ ಬೇರೆ ಅವನಲ್ಲ ಒಟ್ನಾಗ ನಾನು ಎಲ್ಲೋ ಹೇಳ್ಬೇಕಾಯ್ತು ಬೇರೆಯವ್ರು ಬಂದ್ರೆ ಎಲ್ಲೋ ಹೇಳಿನಿ ನಾನು ಅದನ್ನ ನಮ್ಮ ಬಾಬುಗೆ ಹೇಳ್ಕೊಡ್ದು ಅಂತ ಹೇಳ್ಬಿಟ್ಟು ನಾನು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಅಷ್ಟು ಹೇಳ್ತಾರೆ ದೇವ್ರನ್ನ ಇಲ್ಲ ಇದ್ರೆ ನಾನು ಹೇಳ್ತಾ ಇರಲ್ಲ ಅಷ್ಟು ಇಲ್ಲ ಕೇಳ್ಬಿಟ್ಟು ಬಾಬು ನೀನು ಅದೇ ನಾನು ಹೇಳ್ಬೋದು ನೀನು ಕೇಳ್ಬೋದಾ ನಾನೇನು ಮಡ್ಕೊಂಡು ಹೇಳಕ್ ಹೋಗಿಲ್ಲ ದೇವ್ರನಾಗ ಸ್ವಾಮಿ ಫೋನ್ ಹಾಕ್ತೀನಿ ಕೇಳಿಕೆ ಬೇಕಾಗಿದ್ರೆ ಇವ್ರ ಮಾನಕ್ಕೆ ಫೋನ್ ಹಾಕ್ತೀನಿ ಅವ್ರ ಮಾನ ತಕೊಟ್ಟಿರೋದು ನಾನು ಬೇರೆ ಅವ್ರ ತಗೊಂಡಿದ್ರೆ ಬೇಕಾದ್ರೆ ನಾನು ಸುಳ್ಳು ಹೇಳ್ಬೋದಾಗಿತ್ತು ಅವ್ರ ಮಾನ ತಕೊಟ್ಟಿರೋದು ಏನ್ ಹೇಳ್ತಾನೆ ಕೇಳಿಸ್ತೀರ ನೀವೇ ನಾನು ಹಸು ಮಾರಿದ್ರೆ ಕೂಡ ತಿರ್ಗಾ ಅಂತಕ್ಕೆ ಹೋಗ್ಬೇಕು ಹಸು ತೆಗಿಯಕ ನಾನು ಈ ಕಡೆ ತೆಗಿಯಲ್ಲ ಆ ಕಡೆ ನಾನು ಹಸು ತಗೊಂಬರೋದು ನೀ ನಮ್ಮ ಕಡೆ ನಂಗೆ ಅಷ್ಟು ಅನುಭವ ಇಲ್ಲ ಸ್ವಾಮಿ ತಕೋದ್ರೆ ಅದನ್ನ ತಕೊಡ್ತಾನೆ ಹೋದ್ರೆ ಮಿಸ್ ಮಾಡಲ್ಲ ಯಾವುದಾದ್ರೆ ಪತ್ತ ಮಾಡಿ ಮಡಿಕೆ ಇರ್ತಾನೆ ಬಾರ ನಿಮ್ಮ ಕಾಡು ಹಸುಗಳಾಗ ತಕೊಡ್ತೀನಿ ಇಲ್ಲ ಒಂದು ಕಳ್ಸವನು ಇನ್ನೂ ಒಂದು ನೋಡ್ಕೊ ಬರ್ತೀನಿ ಇರೋ ಒಂದು ತೋರಿಸಿ ಯಾವುದು ಹೋಗಿದ್ದೀನಿ ನಾನು ಹೆಸಕ್ಕ ಇಲ್ಲ ಇವತ್ತು ಕಳಿಸಿದ್ದು ತೋರಿಸಿ ಹೇಳ್ತೀನಿ ಹೋಗಿದೆ ಎಷ್ಟು ಕೊಡ್ಬೋದು ಅದಕ್ಕೆ ಫೋನ್ಗಳಾಗ ಇಷ್ಟ ಬಂದ ಅಷ್ಟ ಅಲ್ಲ ಒಂದು ಅಂದಾಜ ಏನು ಹೇಳಿದ್ರ ನಿನ್ನ ಅಂದಾಜ ನೀನು ಹೇಳಕ್ಕಾಗಲ್ಲ ನಾನು ಕೇಳಿರೋದು ಹೇಳ್ತೀನಿ ನಾನು ಎಷ್ಟು ಕೊಡ್ಬೋದು ಅನ್ನೋ ಅಂದಾಜು ಹೇಳ 65,000 ಕೇಳಿನಿ ಕೊಡಿಲ್ಲ ನಾನು ಮಗನ 75,000 ವ್ಯಾಪಾರ ಹೋಗಿದ್ದ ಎಸಕ ಇನ್ನೂ ಮಾರಲ್ಲ ಅದೇ ಅದು ವ್ಯಾಪಾರಗಾರನ 60,000 ಲಾಸ್ಟ್ ಬೇಡ ಅಂದ ನಾನು 5,000 ಜಾಸ್ತಿ ಕೂಗಿದೆ ಹಸುನ ಕೊಡಿಲ್ಲ ಮುಗಿವಣ 65,000 ಕೇಳಿನಿ ಬಾಬು 65,000 ಕೇಳಿದೆ 75 ಹೇಳ್ತಾವನೆ ಅಂದ 75 ನಾನು ಹೇಳ್ತಾ ಇದ್ದೀನಿ 75 ವ್ಯಾಪಾರ 1,000 ರೂಪಾಯಿ ಬಿಟ್ಟು 74,000 ಲಾಸ್ಟ್ 60 ನಾನು ಕೂಡ ಬಂದಿದ್ದಾರೆ ವ್ಯಾಪಾರಗಾರ್ರೆ 60,000 ಕೇಳಿದ್ರು ನಾನು 65,000 ಕೂಯ್ ಬಿಟ್ಟು ಬಂದ್ಬಿಟ್ಟೆ ನಾನು ಹಾಂ ಇಷ್ಟು ಜಾತಿ ಕೂಲಿ ಬರಲ್ಲ ಹಾಂ ಈದ್ ಬಿಟ್ರೆ ಎಷ್ಟು ಗೊತ್ತಲ್ಲ ಅದು ಹಸುವ ಅವನು ಸಾಕಿಲ್ಲ ಮರಗಳ ಕೆಳಗೆ ಹಿಂಗೆ ಕಟ್ಟಾಕ್ಯದ ಅವನೇ ರೆಡ್ಗಿರು 75,000 ವ್ಯಾಪಾರ ಹೇಳಿದ ಇಲ್ಲ 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 ತಂದಿರೋದಲ್ಲ ಮನ್ಯಾಗಂತದು ಇಲ್ಲ ಇಲ್ಲ ಇನ್ನೊಂದು ಪಡ್ಡೆ ಇದೆ 2 ತಿಂಗಳ ಇನ್ನ ಕರುವುದು ಒಂದಷ್ಟು ಐತೆ ವ್ಯಾಪಾರ ಹೇಳ್ಬೇಡ 40,000 ಕೊಡ್ತೀನಿ ಕೊಡು ಅಂದೆ ಇಲ್ಲ ತುಂಬ ಗಂಟೆ ಕೊಡಲ್ಲ ಅಂದ್ಬಿಟ್ಟ ಇವಾಗ ಆವೇಗ ಕಳಿಸಿದ್ದು ಹೋಗಿದ್ದೆ ನಾನು 15 ದಿನಕ್ಕೆ ಅವಂತವೇ ಇದೆ ನಾನು ಹೋದಾಗ ನಾನು ಹೋಗ್ತಾನೆ ಒಂದೇ 2 ಬಂದ್ರು ನನ್ನ ಪಕ್ಕದಾಗ ಅವ್ರು 60,000 ನಮಗೆ ಮೇಲೆ ಬೇಡ ಅಂದ್ರು 65 ಕೂಯ್ಬಿಟ್ಟು ಅವ್ರು ಎದುರುಗನೆ ನಾನು ಅವು ಕೊಡಿಲ್ಲ 75 ಹೇಳೋದು 74 ಬಂದ ಬಡ್ಕೊಂಡು ನೀನು ಹಿಂಗೆ ಇರ್ಬೇಕು ನೀನು ಇರೋಂತ ಹೇಳ್ಬಿಟ್ಟು ಬಂದಿದ್ದೀನಿ ಕೇಳಪ್ಪ ಕೇಳೋಣ ಇಲ್ಲ ನಾನೇನು ದಕ್ಕೆ ನಾನೇನು ಹೇಳಕ್ ಹೋಗಿಲ್ಲ ದೇವ್ರ ಕೇಳ ನೀನು ಖಾಲಿ 1 ರೂಪಾಯಿ ಕೇಳೋ ಏನಾದ್ರೆ ಅಯ್ಯಯ್ಯ ನಾನೇನು
ನಾನೇನು ದಬ್ಕೊಂಡೇನು ಹೇಳಿಲ್ಲ, ಗುಡ್ಡಾಗಿರೋದ್ರನ್ನ ಕೇಳು, ಹಿಂದಿದ್ದನ್ನೇನು ಕೇಳಕ್ಕೆ ಹೋಗ್ಬೇಡ. ಹಾಂ, ಇಲ್ಲ ಕಂಡಮ್ ಸರ್ಕಿದ್ರೆ ಕಂಡಮ್ದಾನೆ ಕೇಳು, ಇಲ್ಲ ಸರ್ಕ್ ಚೆನ್ನಾಗಿದ್ರೆ ಸರ್ಕಿದ್ದಂಗೆ ಕೇಳು ಅಷ್ಟೇ. ಏನಂತ ಅದ್ರಾಗ ಹೋಗಿ ಬೇರೆಯವ್ರು ಬಂದಿದ್ರೆ ನಾನು ಎಷ್ಟೋ ಹೇಳಿನಿ, ಬೇಡ ಏನೋ ಬಾಬು ನಂಗೆ ದೂರದವನಲ್ಲ, ತಿರ್ಗಿ ಓದ್ತೀನಿ ಸಣ್ಣಗೆ ಬಂದರೆ ಇಲ್ಲ ಹೇಳು ಪರವಾಗಿಲ್ಲ, ಸರಿ ಹೇಳು. ಗಂಟೆ ಬಿಟ್ಕೊಡ್ಲೆ, ಈ ಲಕ್ಷ್ಮಣ ಗಂಟೆ ಬಿಟ್ಟಕ್ಕೆ ನೀನು ಕೇಳ್ತಾ ಇರೋದು, ಈ ಲಕ್ಷ್ಮಣ ಗಂಟೆ ಬಿಟ್ಟು ಕೇಳ್ತಾ ನೀನು 65 ಕೇಳ್ಬಿಟ್ಟು ನಮ್ಗೆ ಅಲ್ಲ, ಅದಕ್ಕೆ ಕೇಳೋದ್ರಕ್ಕೊಂದು ಇದಿರ್ಬೇಕು. ಓ ನೀ ಹೆಂಗ ತಂದಿರ್ತೀವಿ ಗಂಟೆ ಬಿಟ್ಕೊಡ್ಲ, ಗಂಟೆ ಇನ್ನ ಹೆಚ್ಚು ಕೊಡಿ, ಇನ್ನ ಕಮ್ಮಿ ಕೊಡಿ, ಹೊಳ್ಕೊಂಡು ಈ ಲಕ್ಷ್ಮಣ ಗಂಟಾಗ ನೀನು ಬಿಟ್ಟು ಕೇಳ್ತಾ ಇರೋದು. ಈ ಲಕ್ಷ್ಮಿಗೆ ಆಣಿಕ್ಬೇಕು ನಾನು, ಸ್ವಾಮಿ ಫೋನ್ ಹಾಕೋ, ನಾನು ಹಾಕೋದು ಬೇಡ, ನೀನೇ ಹಾಕೋ. ಫೋನ್ ಮಾಡಪ್ಪ, ಹ್ಞೂ ಮಾಡು, ಎಷ್ಟು ಕೊಟ್ಟಿದ್ದೀನಿ ಅಂತ ಕೇಳು ಸ್ವಾಮಿನ. ಅಷ್ಟೇ. ಇಲ್ಲಿ ಬರೋದಲ್ಲಿಗೆ ಏನು ಬಿದ್ದದೆ ಹಸು ಅಂತ ಕೇಳು. ಇಲ್ಲಿ ಮಕ್ಕಳಿಗೆ ನಾನೇನು ದೂರದವನಲ್ಲ, ಯಾರ ಮನೆಗ ವೆಂಕಟೇಶಪ್ಪನ ತಂಗಿನ ಸಣ್ಣಪ್ಪ ಮಗಳನ್ನ. ಹೇಳು. ಅಣ್ಣ ಕೇಳೋದಿರ್ತೈತೆ, ಮಾತಾಡೋಣ. ಈಗ ನೀವು ಹಸು ಮುಂದೆ ಇಟ್ಕೊಂಡು ಇನ್ನೊಬ್ರನ್ನೇನು ಕೇಳೋದು? ನೀನು ಹೇಳು ಬಾಬಾ, ನೀನು ಹಂಗೆ ಕೇಳಕ್ಕೆ ಹೋದ್ರೆ ನನಗೆ ಹೇಳೋಕ್ಕೆ ಆಗಲ್ಲ. ಈ ಲಕ್ಷ್ಮಿ ನಡ್ಕೊಂಡು ಹೇಳ್ತೀನಿ, ನಾನು ಕಂಡು ಕೂಡ ಬರಲ್ಲ. ಇದು ಆಗ ಒಂದು ಸುಳ್ಕೊಂಬಿಟ್ಟಿತ್ತು ಹಸು ಬಂದಾನ, ಅದೇ ಮನೆ ಹಿಡ್ಕೊಂಬಂದು ನೋಡಿ ಪಡ್ಡೆ, ಅದು 65,000 ಕೇಳ್ತಾವನೆ. ಹಾಂ, ಹೇಳಿದ್ದೀನಪ್ಪ, ಅದೇ ಹೇಳಿ ನಾನು ಹೇಳ್ತಾ ಇರೋದು. 80,000 ಹೇಳಿದೆ, 65,000 ಕೇಳ್ತಾವ್ರಿ. ನಾನು ಅದೇ ಹೇಳ್ತಾ ಇದ್ದೀನಿ, ಗಂಟಾಗ ಬಿಟ್ಟು ಕೊಡೋಕ್ಕಾಗ್ತದೇನಪ್ಪ ಅಂತ ಹೇಳಿ. ಒಂದ್ 2,000 ಬಿಟ್ಟು 2,000 ಹದಿನೈದು ದಿನಕ್ಕೆ ಸಾಕ್ಬಿಟ್ಟು ಗಂಟಾಗ ಬಿಟ್ಟು ಕೊಡು ಅಂತ ಹೇಳ್ತೀಯ. ಬೇರೆಯವ್ರು ಕೇಳೋಣ, ಹಂಗೆ ಬೇಕಾದ್ರೆ ಯಾರು ಬಿಡಲ್ಲ, ಗಂಟಾಗ ಬಿಟ್ಟು ಯಾರು ಕೊಡ್ತಾರೆ ಹೇಳಿ ನೋಡೋಣ. ಏನು ಹುಚ್ಚಿಡ್ದ ಇರ್ತದೆ ಯಾರ್ಕನ? ಮಿರ್ಗಾನೆ ಕಾಸು ಕೊಟ್ಬಿಟ್ಟಿದೆ, ಹಂಗೆ ಹೇಳಿದ್ರೆ ಇನ್ನೇನು ಹೇಳೋಣ, ಹೇಳ್ತಾ ಇರೋದು ಮಿರ್ಗ ಕಾಸು ಕೊಟ್ಬಿಟ್ಟಿದೆ ಅಂತ ಯಾರು ಕೊಟ್ಬಿಡ್ತಾರೆ? 65,000 ಪಡ್ಡೆ ಫೈನಲ್ ಏನು ಹೋಗ್ಲಿ, ಫೈನಲ್ ಏನ್ ಸಮ ಕೇಳಿಸ್ತದ್ಯಾ? ಹಾಂ, 1000 ಕಮ್ಮಿ ಕೊಡೋದು. ಬರಲ್ಲ ಇವತ್ತು. ಹಾಂ, ಭಾನುವಾರ ಬಂದ್ರೆ ಆಯ್ತು, ದಿನ ಆಗ್ತದೆ. ಹಾಂ, ಎಷ್ಟಾದ್ರೆ ಕೊಡ್ಬೇಕು ಹೇಳು ನೀನೆ, ಹಂಗೇನ ಹೇಳ್ಬಿಡು. ಹೌದಪ್ಪ, ಇವಾಗ ಅದಕ್ಕೆ ನೀನೇ ಹೇಳ್ಬಿಡು, ಇಷ್ಟು ತಕೊಂಡ್ ಕೊಡೋ ಅಂತ ಹೇಳು. ತಕೊಳಕ್ಕಾಗ್ತದೆ, ಹೇಳಕ್ಕಾಗಲ್ಲ. ಹಾಂ, ಹೇಳು ಹಂಗಿದ್ರೆ ಇಷ್ಟಾದ್ರೆ ಇಟ್ಕೊಂಡು ಹೋಗಂತ ಹೇಳು. ಅಳಿನ್ಕ ಅದೇನು ಹೇಳಕ್ಕಾಗಲ್ಲ ನೀನು. ಹಾಂ, ನಾನು ಹೇಳಿದ್ನಲ್ಲ 80,000 ಹೇಳಿದೆ, 1,000 ಕಮ್ಮಿ ಹೇಳಿದ್ದೀನಿ. ಇವಾಗ ಅವ್ರಕ ನನಗೆ ಕೂಡ ಹೇಳು, ಹಿಂಗೆಲ್ಲ ಹಿಂಗೆ ಹೊಡ್ಕೊಂಡು ಹೋಗಂತ ಹೇಳು. ಮತ್ತೆ ಹೇಳು ನೀನು. ಅಯ್ಯ ಸಮಯ, ಇವಾಗ ನಿನ್ನೆ ಅಷ್ಟು ಹೇಳ್ಬೇಕು ಹೇಳು. ನಾನು ಇಷ್ಟ ಆದ್ರೆ ಹೊಡ್ಕೊಳ್ಸ ಅಂತ ಹೇಳು. ಏನು ನಿನ್ನ ಮಾತೇನ ನಾನು ತಳ್ಳಿ ಹಾಕ್ಬಿಡ್ತೀನಿ ನಾನು. ಏನೋ ಎಷ್ಟು 2,000 ಎಷ್ಟು 2,000 ಅಂತ ಅಂದ್ಬಿಟ್ಟು ಅವ್ರು ಎಷ್ಟಂತ ತಳ್ಕೊಳೋದು? ಹಾಂ, ಇಲ್ಲಿ ಬರತ್ತಲಿಕ್ಕೆ ಎಷ್ಟಾಗಿದೆ? ಹಾಂ, ಹಾಂ, ಮತ್ತೆ 15 ದಿನಕ್ಕೆ ಸಾಕಿದ್ರಕ್ಕೆ 2,000 ಸಾಕಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸಮಯ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಪ್ಪ ನೀನು ಹಾಂ, ಯಜಮಾನ್ರು ಬಂದರು, ಇವ್ರದ್ದೇ ಹಸು ನೋಡಿ. ಅಲ್ಲಿ ವ್ಯಾಪಾರ ಆಗ್ತದ್ರೆ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ಯಾ ನೀನು? ಹಾಂ, ಊಟ ಆಯ್ತಣ್ಣ? ನೋಡು, ಹಸು ವ್ಯಾಪಾರಕ್ಕೆ ಬಂದವ್ರೆ, ನೀನು ಸುಮ್ಮನೆ ಕುತ್ಕೊಂಡಿದ್ರೆ ಹೆಂಗೆ? ಇಷ್ಟೊತ್ತು ವ್ಯಾಪಾರ ಆಗ್ತಾಯಿದ್ದು ಹಸು ನೋಡಿ ಇದೆ. ಆ ಕಡೆಯಿಂದ 2ನೇ ಹಸು ಇದು. ಕೊಂಬು ಕೊಯ್ಯಂಗಿಲ್ಲ ತಗೊಂತಾರದು ಇವರೇ.
ತಂದಿರೋದು. ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡು ತಗೊಂಡು ಹೋಗ್ರಿ, ಅವರು ಹೇಳ್ತಾ ಇದಾರೆ. ಹ್ಞೂ ಸಾಕ್ಬೇಕು ನೀವೂ. ಹಿಡ್ದಗ್ಲಾ? ಅಲ್ಲೇ ಮಣಿಕೊಂತವೆ. ಹ್ಞೂ ನೀವೆಲ್ಲ ಎಷ್ಟು ಹಸುಗಳು ಸಾಕಿರಲ್ಲ, ನಿಮಗೆಲ್ಲ ಗೊತ್ತು ಅದು ಹೆಂಗೆ ಪಿಡ್ದಾಗ್ಲಿ ಯಾವ ಥರ ಹೋಗಿಸ್ಬೇಕು ಎಲ್ಲ ಅಂತ. ಸರಿ ಇರೋ ಮಾಡ್ತೀನಿ. ಮುಂದೆ 1,000 ಕಮ್ಮಿ, 1,000 ಕಮ್ಮಿ ಮಾಡಿ. ಆಗಲ್ಲ 1,000 ಕಮ್ಮಿ ಮಾಡಿ. ಕಲ್ದ್ರಣ್ಣ 75 ಕಮ್ಮಿ ಕೊಡಲ್ಲ. 75 ಕಮ್ಮಿ ಕೊಡಲ್ಲ. ಯಾರಾದ್ರಿ ಓ ನಾನು 15 ದಿನಕ್ಕೆ ಸಾಕಿ 70,000 ಕೊಟ್ಟು ಹಸು ತಗೊಂಡ್ಬಿಟ್ಟು ಲಾಸ್ ಮಾಡ್ಕೊಂತಿಲ್ಲ ನಾನು. ಓಹೋ ಯಾರು ಕೊಟ್ಬಿಡ್ತಾರೆ ನಿಂತ ಬಡ್ಡಿ ಅದು? 71 ಕೊಡ್ತೀವಿ. ಆಗಲ್ಲ. ಇಲ್ಲ ಕೊಡಲ್ಲ. 71 ಇಲ್ಲಣ್ಣ ಆ ಕಾಸು ಕೊಟ್ಟಿದ್ದಿದ್ರೆ ನಾನು ಯಾವಾಗ ಹೊಟ್ಬಿಡೋದು ಬಡ್ಡಿ. ಅಲ್ಲ ಕೊಟ್ಟಿದ್ರೆ 3 ದಿನ ಕೊಯ್ಬಿಡೋದು ಆ ಕಾಸ್ಲಕ್ಕ. ಅಲ್ಲ ಬೇರೆಯವರಲ್ಲ ಅಂತ ನಾನು ಲಾಸ್ ಮಾಡ್ಕೊಂಡು ಕೊಡ್ತಾರೆ. 12 ಗಂಟೆ ಕೇಳೋ 15 ದಿನ ಹಸು ಸಾಕ್ಬೇಕಂತಂದ್ರೆ ಖರ್ಚು ಬರ್ತದೆ. ನೀನು ಹೇಳೋ ಇವತ್ತು ಹಿಂಡಿ ಗುಸ ಏನು ರೇಟು? 1,700 ರೂಪಾಯಿ ಹಿಂಡಿ. ಒಟ್ಟು ಗುಸ 1,100 ರೂಪಾಯಿ. ಕಲ್ಲೊಟ್ಟು 600 ರೂಪಾಯಿ 700 ರೂಪಾಯಿ ಆಗಿದೆ. ಎಲ್ಲ ರೇಟ್ಗಳೇ. ನೀನು ಸಾಕ್ದಿರೋದು ಏನಿಲ್ಲ, ಸಾಕಿರೋದೇ ಆ ಮೂಗ್ ಜೀವನ ಆ ಕಾಸು ಕೇಳಿ 3 ದಿನಕ್ಕೆ ತಕೊಂಬ 3 ದಿನಕ್ಕೆ ಕೊಟ್ಬಿಡ್ತೀನಿ ಕಾಸು. ಇದು ಪಡ್ಡೆ 1,500 ಕೊಡ್ತಾನೆ. 1,500 ಕೊಡ್ತಾನೆ. ಇಲ್ಲ ಇಲ್ಲ ಅಣ್ಣ ಹೊರ್ಕಳ್ಸೋಣ. ಇಲ್ಲ ಸಂತೋಷ ಹೊರ್ಕಳ್ಸೋಣ. ನಾನು ಸಂತೋಷವಾಗಿ ಹೇಳೋದಣ್ಣ. ನನ್ನ ಹತ್ರಕ್ಕೆ ಬಂದ್ಮೇಲೆ ಯಾರೋ ಕಟ್ಕೊಡ್ದು. ನನಗೆ ಬಂದಿದ್ರೆ ನಾನು ಕೊಡ್ಬೋದು. ಓಹೋ ಯಾರು ಕೊಟ್ಬಿಡ್ತಾರೆ ಹೇಳು? ಫೈನಲ್ ಈಗ ಏನು ಹೇಳ್ತಾ ಇದೆಯಣ್ಣ ನೀನು? ಅಣ್ಣ ಲಾಸ್ಟ್ ಅವ್ರ ಕನ್ಸಂದ್ರೆ 75 ಕೊಟ್ಬಿಟ್ಟಿರ್ತಾನೆ ನಾನು. ಇನ್ನೊಂದು 2,000 ಕೇಳ್ಬೇಕಾಗಿ ಇಷ್ಟು ಮಾಡ್ಬೇಕಾಯ್ತಾ? 75 ಹಸುವಾಗಿರೋದನ್ನ ಕೊಡು. 75 ರೂಪಾಯಿ ಪಡ್ಡೆ. ನೀನು ಕಾಪ ಬರಂಗೆ ನಾನು ಹೇಳ್ತೀನಿ. 75 ರೂಪಾಯಿ ಪಡ್ಡೆ ಅಲ್ಲ. ಆ ಪಡ್ಡೆ ಅಲ್ಲ, ಆ ಪಡ್ಡೆ ನೋಡಿ. ಈ ಸರ್ಮ ಉಟ್ಲೆ ತಕ್ಕ, ಇರ್ಲಿ ಈ ಸರ್ಮ ಉಟ್ಲಿ ತಕ್ಕ. ಚರ್ಮದಲ್ಲಿ ಏನಣ್ಣ ಐತೆ? ಇರ್ಬೇಕು, ಪೇಪರ್ ಇದ್ದಂಗೆ ಇರ್ಬೇಕು ಮೈ. ಅಂದ್ರೆ ದಪ್ಪ ಇರ್ಬಾರ್ದು ಅಂತಲ್ಲ? ಅದು ಇದೆಯಾ? ಕೂದಲು ದಪ್ಪ ಇದ್ರೆ ಏನಾದ್ರು ಸಮಸ್ಯೆ? ಮಂದ ಚರ್ಮ ಅಂತ ಅವನ ಕಡೆ ಹಾಲು ಬರಲ್ಲ. ಓಹೋ ಹಾಲು ಕಡಿಮೆ ಆಗ್ತೈತೆ ಮಂದ ಚರ್ಮ ಇದ್ರೆ. ಹಂಗೆ ಕೊಮ್ಮು ದಪ್ಪ, ಚರ್ಮ ಮಂದ. ಕೊಮ್ಮ ಅವ್ರು ಯಾರೋ ಜೀಕೆ ನಾವೇ ಕೊಮ್ಮನ್ ಮಡಗಿದ್ರೆ ಕೊಮ್ಮ ಹಂಗೆ ಏನ್ತಿರೋದಂತ ಆಗಲ್ಲಣ್ಣ. ಈಗ ನೀವೇನು ಹೇಳ್ತಿದ್ರಿ ಲಾಸ್ಟ್ ಫೈನಲ್? 1,500. ಏನು ಅದ್ರಲ್ಲಿ ಇನ್ನು ಅರ್ಧ ಮಾರ್ಕ್ ಕೊಡೋಗ್ರಣ. ಅವರು ಚೆನ್ನಾಗಿ ಸಾಕೋರು. ಅವರು ಅವ್ರೇನು ವ್ಯಾಪಾರಗಾರರಲ್ಲ. ಅವರು ಮನೆಗೆ ಸಾಕೋಕ್ ತಗೊಂಡೋಗ್ತಾರೆ ವ್ಯಾಪಾರ. ಗಾಡಿ ಎತ್ಕೊಂಡು ಹೋದ್ರೆ 1,000 ರೂಪಾಯಿ ಖರ್ಚು ಬರ್ತದೆ. ಏನೋ ಪೆಟ್ರೋಲ್ ಖರ್ಚು ಹೋದ್ರೆ ಹೇಳ್ಬಿಟ್ಟು ಕೊಡು. ಹೇಳು ಪರವಾಗಿಲ್ಲ. ಹೇಳ್ಬಿಟ್ಟೆ ಕೊಡು. 75 ಮಾಡ್ಬೋಣ. ಸಂತೋಷ ಸಂಬಂಧಿಕರು ಬೇರೆಯವರಲ್ಲ. ನಾನು ದಳ್ಳಾಳಿ ತಕೊಂಡು ಏನಿರ್ತಾ ಬಿಡಿ. 15 ದಿನಕ್ಕೆ ಸಾಕಿದ್ರೆ ಹೋಗು. ಯಾರು ಬೇರೆಯವ್ರು ಕೊಡೋಲ್ಲ. ನಿಮ್ಮ ಸಂಬಂಧಿಕರು ನೀವು ಕೊಡೋದು. 15 ದಿನಕ್ಕೆ ಸಾಕಿದ್ರೆ 2,000 ಹೇಳು. 70,000 ಆಯ್ತು ಸಂತೋಷ. ಬಿಚ್ಚಿ ಬಿಚ್ ಕಳ್ಸೋಣ ಪಾಪ ಸಂತೋಷವಾಗಿ ಹೋಗ್ಲಿ ಅವ್ರ ಮನೆಕ. ಫಸ್ಟ್ ನನ್ಗೆ ವ್ಯಾಪಾರನೇ ಗೊತ್ತಿಲ್ಲ. ಅಲ್ಲ ನನ್ಗೆ ವ್ಯಾಪಾರ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ನಿಜವಾಗ್ಲೂ ನನ್ಗೆ ಸಾಕೋರ್ಗೆ ಅಂದ್ರೆ ಸ್ವಲ್ಪ ಪ್ರೀತಿನೇ. ವ್ಯಾಪಾರ ಆಯ್ತು ನೋಡಿ 72ವರೆಗೆ. ಅಣ್ಣ ಯಾವ ಗಣ ಇದು ಹೊಡ್ಕೊಂಡು ಹೋಗ್ತಿರೋದು ಅವರು? ದೊಡ್ಡಿಗ ಉರಿಣ ಓಡ್ಸಪ್ಪ ನೋಡಿ. ಎಲ್ಲರೂ ವ್ಯಾಪಾರ ಆಯಿತು, ಹೊಡೆದು ಕಳಿಸ್ತಾ ಇದ್ದಾರೆ ನೋಡಿ. ಆ ಹೆಣ್ಣು ಕೈ ಕೊಡು. ಯಾರ ನೀವೇ ತಗೊಂಡ್ರಿ? ಏನೋ ನಿಮ್ಮ ಹೆಸರು? ಬಾಬಣ್ಣಗ. ದೊಡ್ಡಿಗೆ ಹೋಗ್ತಾ ಇದೆ ಹಸು. ಹಾಂ ದೊಡ್ಡಿಗೆ ತಗೊಂಡು ಏನು DN ದೊಡ್ಡಿನಾ? ಮನೆ ಬಿಟ್ಟಿರೋದಲ್ಲ, ನಾನೇ ತಗೊಂಬಂದಿರೋದೆ. ನೀನು ನೋಡ್ಕೊಂಬಿಡು. ಅದಕ್ಕೆ ತಗೊಂಡಿದ್ದು ಸ್ವಾಮಿನ ತಗೊಟ್ಟಿದ್ದು ಹೋಗಿ ಸಾಯಂಕಾಲ ಹೋದ್ರೆ ವ್ಯಾಪಾರ ಆಯ್ತು.
4 ಗಂಟೆ ರಾತ್ರಿಗೆ ಹೋದೆ ನಾನು ಪುಣ್ಯಾತ್ಮನು ಹೊಸಕ್ಕೆ ಮರಕ್ಕೆ 15,000 ಬ್ಯಾಲೆನ್ಸ್ ಮಾಡ್ಕೊಂಬಂದಿದ್ದೆ. ಅಣ್ಣ 15 ಸ್ವಾಮಿ ಗೊತ್ತು ಚೆನ್ನಾಗ ಹೋಗಿ ಸ್ವಾಮಿ ನಿಮ್ಮ ಬಂದ್ಮೇಲೆ 15 ದಿನಕ್ಕೆ ಬೇಕಾದ್ರೆ ಕಾಸು ಕೊಡು ಅಂತ 4 ಗಂಟೆ ರಾತ್ರಿಗೆಲ್ಲ ಹೋದೆ ಹೊಸಕ್ಕೆ ನೋಡ್ಬೇಕು ಅಂತ ಹೇಳಿ. ಬೆಳಿಗ್ಗೆ ಎಲ್ಲ ಹೋಗ್ಬೇಕಾಗಿತ್ತು ಆಯ್ಕೆ ಬಂದು ಅಲ್ಲೇನು ಕಡಿಮಿಲ್ಲ ನಂಗೆ ಆ ತೊಟ್ಟು ಬಿದ್ದು ಗೊತ್ತು ನಂಗೆ ನೋಡಿಬಿಟ್ಟು ತಗೊಂಬಂದಿದ್ದೆ. HF ಹಸು ಮಾರಾಟ ಮಾಡಿದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಂಪೂರ್ಣ ವಿಡಿಯೋ ವೀಕ್ಷಣೆ ಮಾಡಿದ ನನ್ನೆಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಮುಂದಿನ ಹೊಸ ವಿಡಿಯೋದಲ್ಲಿ ಎಲ್ಲರೂ ಭೇಟಿಯಾಗೋಣ. ನೋಡಿದ್ರೆ ಔಷಧ ತಕ್ಕಂತ ಇರೋದು ಕಲ್ದಿರೋ ಮುಚ್ಚಾಗಿದ್ವು ಇಂಗ್ಲೀಷ್ನ ಹಾಕ್ಸಿದ್ದೀನಿ ಎಲ್ಲ ಉದುರ್ತಾ ಅದನ್ನ ಹೇಳಿದೆ 7 ಗಂಟೆ ಉದುರ್ತಾ ಅಣ್ಣ ಸಂತೋಷ ಆಯ್ತಾ ವ್ಯಾಪಾರ ಆಗಿದ್ದಕ್ಕೆ? ಹಾಂ ಅಣ್ಣ ನಿಮ್ಗೆ? ನಮಗೂ ಸಂತೋಷನೇ. ಅಡ್ವಾನ್ಸ್ ತಕ್ಕಂದ್ಮೇಲೆ ಮುಗುತ್ತಲಿಕ್ಕೆ ಋಣ ಮುಗೀತು ಅದ್ರದ್ದು. ನಿಮ್ಮ ಮನೆ ಋಣ ಮುಗೀತು. ನಿಮ್ಗೆ ಸಂತೋಷ ಆಗಿರೋದು ಇರೋದು. ಬಾಬಣ್ಣವ್ರ ಮನೆಗೆ ಹೋಗ್ತೈತೆ ಈಗ. ಒಳ್ಳೇದಾಗ್ಲಿ.